ಲೇಡೀಸ್ ಅಂಡ್ ಜೆಂಟಲ್ಮನ್, ಸದ್ಯದಲ್ಲಿ ರಾಜ್ಯಕ್ಕೆ ಗೌಡರ ಗುದ್ದಾಟ ಜೋರು ಮಟ್ಟದಲ್ಲಿ ನಡೀತಾ ಇದೆ. ಯಾವ ಗೌಡ್ರು ಅಂದರೆ ಅದೇ ಹಳೆ ಮೈಸೂರು ಭಾಗದ ಗೌಡ್ರು. ಈ ಉತ್ತರ ಕರ್ನಾಟಕದ ಕಡೆ ಗೌಡ್ರಲ್ಲ, ಈ ಕಡೆ ಈ JDS ಪಕ್ಷ ಮತ್ತು ಇಲ್ಲಿರುವ ಒಕ್ಕಲಿಗ ಗೌಡರ ನಡುವಿನ ಒಂದು ಅಧಿಕಾರಕ್ಕಾಗಿ ಏಕಚಕ್ರಾಧಿಪತ್ಯಕ್ಕಾಗಿ ಹೋರಾಟ ಹೊಡೆದಾಟ ಈಗ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಈ ಸದ್ಯಕ್ಕೆ ಕಾಂಗ್ರೆಸ್ ಗೌಡರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು JDS ಗೌಡರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಸವಾಲನ್ನು ಎಸೆದುಬಿಟ್ಟಿದ್ದಾರೆ, ಪಂಥಾಹ್ವಾನವನ್ನು ಕೊಟ್ಟುಬಿಟ್ಟಿದ್ದಾರೆ. ನಾನು ಯಾವುದೇ ರೀತಿಯ ಚರ್ಚೆಗೆ ರೆಡಿ, ನೀವು ಎಲ್ಲಿ ಕರಿತೀರಾ ಅಲ್ಲಿ ಬರ್ಲಿಕ್ಕೆ ತಯಾರ್, ನೀವು ಯಾವಾಗ ಹೇಳ್ತೀರಾ ಅವಾಗ ಬರ್ಲಿಕ್ಕೆ ತಯಾರ್ ಅನ್ನೋಂಥ ಮಾತನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ಈಗ ಕಳೆದ ಒಂದು ವಾರದಿಂದ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವೆ ಹುಟ್ಟುಕೊಂಡಿರ್ತಕ್ಕಂಥ ಈ ಆರೋಪ ಪ್ರತ್ಯಾರೋಪ, ಏಟು ಎದುರೇಟು ತಿರುಗೇಟು ಮರು ಏಟು, ಈ ಎಲ್ಲದರ ಕಥೆ ಏನು ನಡೀತಾ ಇದೆ ಗೌಡರ ಪಾಳಯದಲ್ಲಿ? ಗೌಡರ ಗುದ್ದಾಟ ಯಾಕೆ, ಗೌಡರ ಗದ್ದಲ ಯಾಕಿಷ್ಟು ಜೋರಾಗಿದೆ? ಈ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಅದು ಯಾವಾಗ DK ಶಿವಕುಮಾರ್, DCM DK ಶಿವಕುಮಾರ್, ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ DK ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿಯ ಒಂದು ಹರಿಕಾರ ಅಂತ ಕರೆಸ್ಕೊಳ್ಳೋ ಧಾವಂತದಲ್ಲಿ ಬೆಂಗಳೂರು ಅಭಿವೃದ್ಧಿಯನ್ನ ತಮ್ಮ ಒಂದು ಗುರಿಯಾಗಿ ಇಟ್ಕೊಂಡಿರ್ತಕ್ಕಂಥ DK ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಘೋಷಿಸಿಕೊಂಡು ಅಲ್ಲಿರ್ತಕ್ಕಂಥ ರಾಮನಗರದ ಬಳಿಯೇ ಇರತಕ್ಕಂಥ ಬಿಡದಿಯನ್ನ ತಮ್ಮ ಕಾರಸ್ಥಾನವನ್ನಾಗಿ ಮಾಡಿಕೊಂಡು ರಾಜಕೀಯದ ಒಂದು ಹೆಬ್ಬಾಗಿಲನ್ನಾಗಿ ಮಾಡಿಕೊಂಡು ಅಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಮುಂದಾಗ್ಬಿಟ್ರು. ಆಗಲೇ ನೋಡಿ JDS ಪಕ್ಷದ ಮತ್ತೊಬ್ಬ ಗೌಡರು HD ಕುಮಾರಸ್ವಾಮಿಗಳು, ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು ಇವರೆಲ್ಲರೂ ಕೂಡ ಸೇರಿಕೊಂಡು DK ಶಿವಕುಮಾರ್ ಮೇಲೆ ಈಗ ಮುಗಿಬಿದ್ದಿದ್ದಾರೆ. ಬಿಡದಿಯ ಬಳಿ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಅಲ್ಲಿ ರೈತರ ಜಮೀನನ್ನ ವಶಪಡಿಸಿಕೊಂಡು ಅಲ್ಲೊಂದು ಟೌನ್ಶಿಪ್ ನಿರ್ಮಾಣಕ್ಕೆ ರೈತರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥ ಕೂಗನ್ನು ಕೂಡ ಅವರು ಎತ್ತಿಬಿಟ್ಟಿದ್ದಾರೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೆ ಅಲ್ಲಿ ಟೌನ್ಶಿಪ್ ಆಗೋದಕ್ಕೆ ಬಿಡೋದಿಲ್ಲ, ರೈತರ ಜಮೀನು ಹಾಳಾಗೋದಕ್ಕೆ ಅಥವಾ ಅದನ್ನ ಅಕ್ರಮವಾಗಿ ವಶಪಡಿಸಿಕೊಳ್ಳೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ JDS ಗೌಡರುಗಳು ಈಗ DK ಶಿವಕುಮಾರ್ ವಿರುದ್ಧ ಬಹಿರಂಗವಾಗಿ ತೊಡೆ ತಟ್ಟಿದ್ದಾರೆ. ಈಗಾಗಲೇ ಸ್ವತಃ HD ಕುಮಾರಸ್ವಾಮಿ ಅವರು ಹಲವಾರು ಬಾರಿ DK ಶಿವಕುಮಾರ್ ಮೇಲೆ ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸಿ ಬಹಿರಂಗ ಚರ್ಚೆಗೂ ಕೂಡ ಆಹ್ವಾನಿಸಿದ್ರು. ಈಗ ನಿನ್ನೆ ಏನಾಗಿದೆ ಗೊತ್ತಾ, ಸ್ವತಃ DCM DK ಶಿವಕುಮಾರ್ ಅವರು ಈ ಕುರಿತಂತೆ ಹಲವು ಆರೋಪಗಳನ್ನು ಮಾಡಿ ಸ್ವತಃ HD ಕುಮಾರಸ್ವಾಮಿ ಅವರು ಈ ಒಂದು ಟೌನ್ಶಿಪ್ಗೆ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು ಈ ಯೋಜನೆ ಅವರದೇ, ಹಾಗಾಗಿ ಅದನ್ನು ನಾವು ಕಂಟಿನ್ಯೂ ಮಾಡ್ತಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದರು. ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವ್ರು ಹೇಳಿರ್ತಕ್ಕಂಥ ಮಾತೇನು ಗೊತ್ತಾ, JDSನವರು ಮಾಡಿದ್ರೆ ಅಭಿವೃದ್ಧಿ, ನಾವು ಮಾಡಿದರೆ ಇದು ರಿಯಲ್ ಎಸ್ಟೇಟ್ ದಂಧೆನಾ ಅನ್ನೋಂಥ ಪ್ರಶ್ನೆಯನ್ನು ಮಾಡಿದರು. ಜೊತೆಗೆ ಸ್ವತಃ HD ಕುಮಾರಸ್ವಾಮಿ ಅವರಿಗೆ ನೇರ ಪ್ರಶ್ನೆಯನ್ನು ಕೇಳಿದರು, ನೇರ ಪಂಥಾಹ್ವಾನವನ್ನು ನೀಡಿದ್ದಾರೆ. ನಿಮ್ಮ ಜೊತೆ ಈ ಬಿಡದಿ ಟೌನ್ಶಿಪ್ ಬಗ್ಗೆ ಸಂಬಂಧಪಟ್ಟ ಹಾಗೆ ನಾನು ಎಲ್ಲಿ ಬೇಕಿದ್ರೂ ಚರ್ಚೆ ಮಾಡಲಿಕ್ಕೆ ಸಿದ್ಧ, ಬಹಿರಂಗ ಚರ್ಚೆಗೆ ನಾನು ತಯಾರ್, ನಾನು ಯಾವುದೇ ರೀತಿಯ ಒಂದು ಚರ್ಚೆಗೂ ರೆಡಿ ಇರ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಚರ್ಚೆಗೆ ನಾನು ರೆಡಿ, ನೀವು ರೆಡಿನಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹಾಕಿಬಿಟ್ಟಿದ್ದಾರೆ. ಅದೊಂಥರ ಸವಾಲ್ ಥರ ಹಾಕಿಬಿಟ್ಟಿದ್ದಾರೆ. ಇದಕ್ಕೆ ಹೇಗೆ JDSನವರು ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಮೂಡಿಸಿದೆ. ಅವ್ರು ಕರೆದಾಗ ನಾವು ಹೋಗ್ಬೇಕು. ಫಸ್ಟ್ ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂತ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯಣ್ಣ ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ. ಕೆಲವೇ ದಿನಗಳ ಹಿಂದೆ ಕೇವಲ ಕುಮಾರಸ್ವಾಮಿ ಅಲ್ಲ, HD ದೇವೇಗೌಡ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಭಾರಿ ರೀತಿಯ ವಾಗ್ದಾಳಿಯನ್ನ DK ಶಿವಕುಮಾರ್ ಮೇಲೆ ಮಾಡಿದ್ರು. ಅದರ ನಂತರ ನೆನೆಯಷ್ಟೇ ನಿಖಿಲ್ ಕುಮಾರಸ್ವಾಮಿ ಕೂಡ HD ಕುಮಾರಸ್ವಾಮಿ ಅವರ ಜೊತೆಗೆ ಸೇರಿಕೊಂಡು DK ಶಿವಕುಮಾರ್ ಮೇಲೆ ತೀವ್ರ ರೀತಿಯ ವಾಗ್ದಾಳಿಯನ್ನು ಮಾಡಿದ್ರು. ಒಂದು ಮಾತನ್ನ, ಒಂದು ಪದವನ್ನ ಅವರು ತಮ್ಮ ಟ್ವೀಟ್ನಲ್ಲಿ ಬಳಸಿದ್ದಾರೆ. ಅದಕ್ಕೆ ನನ್ನ ಆಕ್ಷೇಪವೂ ಇದೆ, ಅಂದರೆ ಮಾಧ್ಯಮವಾಗಿ ಆಕ್ಷೇಪವೂ ಇದೆ. ಅವ್ರು ಹೇಳೋವಂಥದ್ದು ಒಂದು ಮಾತನ್ನು ಹೇಳ್ತಾರೆ, ಅಣ್ಣ ಡಿ ಕೆ ಅಣ್ಣ 136 ಶಾಸಕರ ಬಹುಮತ ಇಟ್ಕೊಂಡು 3 ವರ್ಷದಿಂದ ನೀವೇನು ಹರಿದಿದ್ದೀರಾ ಅನ್ನುವಂಥ
ಮಾತನ್ನು ಬಳಸಿದ್ದಾರೆ ಅಲ್ವಾ. ಇದ್ರ ಜೊತೆಗೆ ಮತ್ತೇನೋ ಹೇಳಿದ್ದಾರೆ, ಯಾರ ಆಸ್ತಿ ಎಷ್ಟಿದೆ ಬೇಕಿದ್ರೆ ತನಿಖೆ ಮಾಡಿಸ್ಬಿಡೋಣ ಅನ್ನುವಂಥದ್ದು, ಅದು ಬೇರೆ ವಿಚಾರ, ಆಸ್ತಿ ಗಲಾಟೆ. ಆದರೆ ಒಬ್ಬ DCMಗೆ, ಉಪಮುಖ್ಯಮಂತ್ರಿಗಳಿಗೆ ಅಥವಾ ಅಧಿಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಅಥವಾ ಪ್ರಧಾನಮಂತ್ರಿಗಳಿಗೆ ಈ ರೀತಿಯ ಭಾಷೆನ ಬಳಸೋದಿದೆಯಲ್ಲ, ಅದು ರೀತಿಯ ಅಶ್ಲೀಲ ಭಾಷೆ ಏನು ಹರಿದಿದ್ದೀರಾ ಅಂತ ಕೇಳುವಂಥದ್ದು ಖಂಡಿತ ನಾನಂತೂ ಒಪ್ಪಲ್ಲ. ನೀವು ಒಪ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಇದಕ್ಕೆ ನೇರವಾಗಿ ಅಷ್ಟೇ ಶಾಂತವಾಗಿ DK ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಅರೆ ಆ ಹುಡುಗನ ಮಾತಿಗೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ ಕಣ್ರಿ, ನಮ್ಮ ಯಾರು ಲೋಕಲ್ ಲೀಡರ್ಗಳು ಮಾತಾಡ್ತಾರೆ ಅವ್ರಿಗೇನು ಪಕ್ವತೆನೇ ಇಲ್ಲ, ಆತನ ಅಸ್ತಿತ್ವನೇ ನನಗೆ ಗೊತ್ತಿಲ್ಲ, ರಾಜಕಾರಣದಲ್ಲಿ ಆತ ಏನು ಅಂತಾನೆ ಗೊತ್ತಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಅವ್ರೇನು ರಾಜ್ಯಾಧ್ಯಕ್ಷನೂ ಅಲ್ಲ, ಒಂದು MLA MLC MP ಅಲ್ಲ, ನಾನ್ಯಾಕೆ ಅವ್ರಿಗೆ ಉತ್ತರ ಕೊಡಬೇಕು ಅನ್ನೋಂಥ ತಾತ್ಸರದ ಮಾತೇನೋ ಆಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ಮಗನಾಗಿ, ಯಾಕಂದ್ರೆ ಕುಮಾರಸ್ವಾಮಿ ಕೂಡ ತುಂಬ ಶಾರ್ಪ್ ಆಗಿ DK ಶಿವಕುಮಾರ್ ಮೇಲೆ ಒಂದು ರೀತಿಯ ವಾಗ್ದಾಳಿ ನಡೆಸ್ತಾರೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಬಳಸಿರ್ತಕ್ಕಂಥ ಈ ಪದ ಇದೆಯಲ್ಲ, ಏನು ಹರಿದಿದ್ದೀರಾ 3 ವರ್ಷದಲ್ಲಿ ಅನ್ನುವಂಥದ್ದು ಖಂಡಿತ ಇದು ಪ್ರಶ್ನೆ ಮಾಡೋ ರೀತಿಯಲ್ಲ. ಏನಿವೆ ಈ ಒಂದು JDS ಗಲಾಟೆಗೆ ಈಗ ಚಲುವರಾಯಸ್ವಾಮಿ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಆಸ್ತಿ ಬಗ್ಗೆ ನೀವು ಮಾತಾಡ್ತೀರಲ್ಲ, ಬೆಂಗಳೂರು ಸುತ್ತಮುತ್ತ 20,000 ಎಕರೆ ಯಾರ್ಯಾರ ಹೆಸರಲ್ಲಿದೆ ಅದನ್ನು ಕೂಡ ತನಿಖೆ ಮಾಡಿಸ್ಬಿಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ JDSನವರಿಗೆ. ಅಂದರೆ JDSನ ಗೌಡರಿಗೆ ನಾಗಮಂಗಲದ ಗೌಡ್ರು ಹೇಳಿರ್ತಕ್ಕಂಥದ್ದು ಅಲ್ವಾ. ಇದ್ರ ಜೊತೆಗೆ DK ಸುರೇಶ್ ಕೂಡ JDSನವ್ರ ಮೇಲೆ ಬಾಯಿಗೆ ಬಂದಂಗೆ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಅಲ್ಲದೆ ಈ ಎಲ್ಲ ಒಂದು ಗೌಡರ ಗದ್ದಲಕ್ಕೆ ಮತ್ತೊಬ್ಬ ಬೆಂಗಳೂರಿನ ಪದ್ಮನಾಭನಗರದ ಗೌಡರು ಬಂದ್ಬಿಟ್ಟಿದ್ದಾರೆ, ಅಶೋಕ್ ಅವರು ಬಂದ್ಬಿಟ್ಟು ಇದು 60% ಹೊಡೆಯೋದಕ್ಕೆ ಟೌನ್ಶಿಪ್ ಮಾಡ್ತಿದ್ದಾರೆ, ಇದರಲ್ಲಿ ಬೇರೆ ಯಾವುದೇ ಜನಪರ ಕಲ್ಯಾಣ ಇಲ್ಲ, ರೈತರ ಜಮೀನು ಹೊಡಿಲಿಕ್ಕೆ ಮಾಡ್ತಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಲೋಕಲ್ ಲೀಡರ್ಗಳಿದ್ದಾರೆ, ನಟರಾಜ್ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ, ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ. ಏನಿವೆ ಈ ಬಿಡದಿ ಟೌನ್ಶಿಪ್ ಗಲಾಟೆ ಇದೆಯಲ್ಲ, ಇದೊಂದು ರೀತಿ ದಕ್ಷಿಣ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಗೌಡರ ಗದ್ದಲಕ್ಕೆ, ಗೌಡರ ಹೊಡೆದಾಟಕ್ಕೆ, ಗೌಡರ ಗುದ್ದಾಟಕ್ಕೆ ಅಕ್ಷರಶಃ ಕಾರಣವಾಗಿದೆ. ಒಂದು ರಾಜಕೀಯ ಅಸ್ತಿತ್ವ, ಎರಡನೇದು ಅದು ಸಂಪತ್ತಿನ ಅಸ್ತಿತ್ವ, ಮೂರನೇದು ಒಕ್ಕಲಿಗ ಸಮುದಾಯದ ಏಕಮಾದ್ವಿತೀಯ ನಾಯಕರಾಗಲಿಕ್ಕೆ HD ಕುಮಾರಸ್ವಾಮಿ, DK ಶಿವಕುಮಾರ್, ಮಧ್ಯದಲ್ಲಿ ನಾನು ಇದ್ದೀನಿ ನಂದಲ್ಲಿಡ್ಲಿ ಅಂತಂದಲ್ಲಿ ಶ್ರೀಯುತ ಅಶೋಕ್ ಅವರು ಕೂಡ ಇದ್ದಾರೆ, ಮಧ್ಯದಲ್ಲಿ ನಾನು ಕೂಡ ಒಂದು ರೀತಿ ಮಗುವಾಗಿ ಕೂಗ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ಅವಾಗವಾಗ ನಾಲಿಗೆ ಹರಿಬಿಡ್ತಿದ್ದಾರೆ. ಏನಾಗುತ್ತೆ ಗೌಡ್ರ ಗದ್ದಲ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟೀಮ್.